ಕ್ರಿಸ್ಮಸ್ ಪ್ರಯುಕ್ತ ಉತ್ತರ ಪ್ರದೇಶ ಶಾಲೆಗಳಿಗೆ ರಜೆ ಇಲ್ಲ. ವಿದ್ಯಾರ್ಥಿಗಳು ಮಾಜಿ ಪ್ರಧಾನಿ ವಾಜಪೇಯಿ ಜನ್ಮ ಶತಾಬ್ದಿ ಆಚರಿಸಲಿದ್ದಾರೆ. ಯುಪಿ ಬಿಜೆಪಿ ಸರ್ಕಾರದ ಆದೇಶಕ್ಕೆ ಹಲವೆಡೆ ಟೀಕೆ. ಕೇರಳದ ಪಾಲಕ್ಕಾಡ್ನಲ್ಲಿ ಕರೋಲ್ ಹಾಡುತ್ತಿದ್ದ ಮಕ್ಕಳ ಮೇಲೆ ದಾಳಿ ಸಮರ್ಥಿಸಿಕೊಂಡ ಬಿಜೆಪಿ ಮುಖಂಡ ಸಿ ಕೃಷ್ಣಕುಮಾರ್. ಬಿಜೆಪಿ ಮುಖಂಡನ ವಿರುದ್ಧ ಮಕ್ಕಳ ಪೋಷಕರಿಂದ ಪ್ರತಿಭಟನೆ. ಉನ್ನಾವೋ ಅತ್ಯಾಚಾರ ಪ್ರಕರಣ ಬಿಜೆಪಿ ನಾಯಕ ಕುಲ್ದೀಪ್ ಸಿಂಗ್ ಜೀವಾವಧಿ ಶಿಕ್ಷೆ ಅಮಾನತು ಪ್ರಶ್ನಿಸಿ ಸಂತ್ರಸ್ತೆ ಪ್ರತಿಭಟನೆ. ಅಪರಾಧಿ ಆಪ್ತರಿಂದ ಸಂತ್ರಸ್ತೆ ಕುಟುಂಬಕ್ಕೂ ಬೆದರಿಕೆ ಆರೋಪ. ಇಂಡಿಗೋ ಬಿಕ್ಕಟ್ಟಿನ ಬಳಿಕ 2 ಹೊಸ ಏರ್ಲೈನ್ಸ್ಗಳಿಗೆ ಸರ್ಕಾರದ ಅನುಮತಿ. ಆಲ್ ಇಂಡ್ ಏರ್ ಫ್ಲೈ ಎಕ್ಸ್ಪ್ರೆಸ್ ವಿಮಾನಯಾನ ಸಂಸ್ಥೆಗಳಿಗೆ ಹಸಿರು ನಿಶಾನೆ. ರೈಲ್ವೆ ಕ್ರಾಸಿಂಗ್ನಲ್ಲಿ ಬೈಕ್ಗೆ ರೈಲು ಡಿಕ್ಕಿ, ದಂಪತಿ ಇಬ್ಬರು ಮಕ್ಕಳು ಸೇರಿ 5 ದುರ್ಮರಣ. ಉತ್ತರ ಪ್ರದೇಶ ಶಾಜಾನ್ಪುರದಲ್ಲಿ ನಡೆದ ಘಟನೆ. ಡಿವೈಡರ್ ದಾಟಿ ಬಸ್ಗೆ ಡಿಕ್ಕಿ ಹೊಡೆದ ಲಾರಿ, ಅಪಾಯದ ತೀವ್ರತೆಗೆ ಹೊತ್ತಿ ಉರಿದ ಸ್ಲೀಪರ್ ಕೋಚ್ ಬಸ್. 17ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನ, ಹಲವರಿಗೆ ಗಂಭೀರ ಗಾಯ. ಚಿತ್ರದುರ್ಗ ಹಿರಿಯೂರು ತಾಲೂಕಿನಲ್ಲಿ ನಡೆದ ಘಟನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಫಲಿತಾಂಶ ಪ್ರಕಟ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರಿ ಮುಖಭಂಗ. ಬಜ್ಪೆ, ಕಿನಿಗೋಳಿ, ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ನಲ್ಲಿ ಅರಳಿದ ಕಮಲ. ರಾಜ್ಯದಲ್ಲಿ ಮಂಗನ ಕಾಯಿಲೆ ಭೀತಿ. ಶೀಘ್ರದಲ್ಲೇ ಮತ್ತೊಂದು ಕೆಎಫ್ಡಿ ಪರೀಕ್ಷಾ ಲ್ಯಾಬ್ ತೆರೆಯಲು ನಿರ್ಧಾರ. ಸಾವಿನ ಪ್ರಮಾಣ ಶೂನ್ಯಕ್ಕೆ ತರಲು ಆರೋಗ್ಯ ಇಲಾಖೆಯ ಕ್ರಮ. ಟರ್ಕಿ ಭೇಟಿ ವೇಳೆ ವಿಮಾನ ಅಪಘಾತ. ಲಿಬಿಯಾ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಅಲಿ ಅಹಮದ್ ಅಲ್ ಹದ್ದಾದ್ ಸೇರಿ 4 ದುರ್ಮರಣ. ವಿಜಯ್ ಹಜಾರೆ ಟ್ರೋಫಿ 169 ಎಸೆತಗಳಲ್ಲಿ 212 ರನ್. ಐತಿಹಾಸಿಕ ದಾಖಲೆ ಸೃಷ್ಟಿಸಿದ ಸ್ವಸ್ತಿಕ್ ಸಮಲ್.